ರಾಜ್ಯದಲ್ಲಿ ಕಳ್ಳರು ತಾವಾಡಿದ್ದೇ ಆಟ ಅಂತ ಕರಾಮತ್ತು ತೋರಿಸ್ತಿರ್ತಾರೆ. ಖದೀಮರ ಕೈಚಳಕಕ್ಕೆ ಬ್ರೇಕ್ ಹಾಕೋಕೆ ಅಂತಾನೆ ಗದಗ ಎಸ್ಪಿ ರೋಹನ್ ಜಗದೀಶ್ ಒಂದು ಹೊಸ ಯೋಜನೆ ಜಾರಿಗೆ ತಂದಿದ್ದಾರೆ. ಅದೇನೆಂದ್ರೆ, ನೀವು ನಿಮ್ಮ ಮನೆ ಬಿಟ್ಟು 4-5 ದಿನ ಹೊರಗೆ ಹೋದ್ರೆ ನಿಮ್ಮ ಮನೆಗೆ ಸೆಕ್ಯೂರಿಟಿ ಕೊಡ್ತಾರಂತೆ. ಅದು ಹೇಗೆ ಅಂತೀರಾ? ಅದರ ಕುರಿತಾದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಕಳ್ಳರ ಹಾವಳಿ ತಡೆಯಲು ಖಾಕಿ ಮಾಸ್ಟರ್ ಪ್ಲಾನ್, ಸಿಸಿಟಿವಿ ಕಣ್ಗಾವಲು, ಲಾಕ್ಡ್ ಹೌಸ್ ಮಾನಿಟರಿಂಗ್. ಇತ್ತೀಚೆಗೆ ಎಲ್ಲಿ ನೋಡಿದ್ರೂ ಕಳ್ಳರ ಹಾವಳಿ ಮಿತಿ ಮೀರಿದೆ. ಒಂಟಿ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾರೆ. ರಾತ್ರೋರಾತ್ರಿ ಹೊಂಚ್ ಹಾಕಿದವರು ಮನೆಯಲ್ಲಿದ್ದನ್ನ ದೋಚಿ ಹೋಗ್ತಾರೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತಾನೆ ಗದಗ ಪೊಲೀಸರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಲಾಕ್ಡ್ ಹೌಸ್ ಮಾನಿಟರಿಂಗ್ ಯೋಜನೆ ಜಾರಿಗೆ ತಂದಿದ್ದಾರೆ. ಖದೀಮರ ಆಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಗದಗ ಎಸ್ಪಿ ರೋಹನ್ ಜಗದೀಶ್ ಹೊಸ ಪ್ಲಾನ್ ಒಂದನ್ನ ಮಾಡಿದ್ದಾರೆ. ಇನ್ಮುಂದೆ ಪ್ರವಾಸ, ಮದುವೆ ಅಂತೆಲ್ಲ 3-4 ದಿನ ಮನೆಗೆ ಬೀಗ ಹಾಕಿದ್ರೆ ಪೊಲೀಸರಿಗೆ ವಿಷಯ ತಿಳಿಸಬೇಕು. ನಂತರ ವಾಟ್ಸ್ಆಪ್ ಮೂಲಕ ವಿಳಾಸ, ಆಧಾರ್ ಕಾರ್ಡ್ ಕಳಿಸಿದ್ರೆ 10 ನಿಮಿಷದಲ್ಲಿ ಖಾಕಿ ಪಡೆ ನಿಮ್ಮ ಮನೆ ಮುಂದೆ ಇರುತ್ತೆ. ಮೊಬೈಲ್ ಸಿಸಿಟಿವಿ ಅಳವಡಿಸಿ ಮನೆಯನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ. ದಿನದ 24 ಗಂಟೆ ಕಂಟ್ರೋಲ್ ರೂಮ್ನಲ್ಲಿ ವಾಚ್ ಮಾಡ್ತಾರೆ. ಅಲ್ಲದೆ ಯಾರಾದರೂ ಕಳ್ಳರು ಬಂದ್ರೆ ತಕ್ಷಣ ಸೈರನ್ ಆನ್ ಆಗಲಿದೆ. ಜನಸಾಮಾನ್ಯರಿಗೆ ಒಂದು ಭದ್ರತಾ ವಿಚಾರದಲ್ಲಿ ಅವರಿಗೆ ಸುರಕ್ಷತೆಯನ್ನು ಮೂಡಿಸಬೇಕು ಅಂತ ಹೇಳಿ ಇದೊಂದು ಕಾರ್ಯಕ್ರಮನ ನಾವು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಾವು ನಮ್ಮ ನಿಯಂತ್ರಣ ಕೊಠಡಿಯಲ್ಲಿ ಅಂದರೆ ಕಂಟ್ರೋಲ್ ರೂಮಲ್ಲಿ ಒಂದಷ್ಟು ಕ್ಯಾಮ್ರಾನ ನಾವು ಪರ್ಚೇಸ್ ಮಾಡಿ ಇಟ್ಟಿದ್ದೀವಿ. ಇವು ಮೊಬೈಲ್ ಕ್ಯಾಮ್ರಾಸ್ ಇರುತ್ತೆ. ಅಂದರೆ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತೊಗೊಂಡೋಗಿ ಅದನ್ನು ಟೆಂಪ್ರರಿಯಾಗಿ ಫಿಟ್ ಮಾಡಿ ಆನಂತರ ಅದನ್ನು ನಾವು ಬೇರೆ ಕಡೆಗೆ ರವಾನೆ ಮಾಡುವಂಥ ಕ್ಯಾಮ್ರಾಸ್ ಆಗಿದ್ದು, ನಿಯಂತ್ರಣ ಕೊಠಡಿಯಲ್ಲಿ ಯಾವಾಗಲೂ 24 ಗಂಟೆ ಸಿಬ್ಬಂದಿಯವರು ನಿಯೋಜನೆ ನಾವು ಮಾಡಿದ್ದು, ಅವರು ಇದನ್ನ ವಾಚ್ ಮಾಡ್ತಾ ಇರ್ತಾರೆ. ಇನ್ನು ಗದಗ ಜಿಲ್ಲೆ 12 ಪೊಲೀಸ್ ಠಾಣೆಗಳಿಗೆ 30 ಮೊಬೈಲ್ ಸಿಸಿಟಿವಿ ಕೊಡಲಾಗಿದೆ. ಗದಗದ ರಾಜೀವ್ ಗಾಂಧಿ ನಗರದ ಸುನಿಲ ಚಳಗೇರಿ ಕುಟುಂಬ 2 ದಿನ ಯಾವುದೋ ಕಾರ್ಯಕ್ರಮಕ್ಕೆ ಹೊರಟಿದ್ರು. ತಕ್ಷಣ ಪೊಲೀಸ್ ಹೆಲ್ಪ್ಲೈನ್ಗೆ ಕರೆ ಮಾಡಿದ್ರು. ಕೂಡಲೇ ಬೆಟಗೇರಿ ಬಡಾವಣೆ ಪೊಲೀಸರು ಮನೆಗೆ ಭೇಟಿ ನೀಡಿದ್ರು. ಉಚಿತವಾಗಿ ಮೊಬೈಲ್ ಸಿಸಿಟಿವಿಯನ್ನ ಅಳವಡಿಸಿ ಕಂಟ್ರೋಲ್ ರೂಮ್ಗೆ ಮಾಹಿತಿ ನೀಡಿದ್ರು. ಹೀಗಾಗಿ ಕಳ್ಳರ ಹಾವಳಿ ತಡೆಗಟ್ಟಲು ಪೊಲೀಸ್ ಇಲಾಖೆ ಮಹತ್ವದ ಕಾರ್ಯ ಮಾಡ್ತಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಬಂದು ನಮ್ಮ ಮನೆಯೊಳಗೆ ಸಿಸಿ ಕ್ಯಾಮ್ರಾ ಕುಂದ್ರಿಸಿ ಹೋದಾಗಿಂದ ನಮ್ಗೆ ಫ್ರೀ ಆಗೈತ್ರಿ ಸರ್. ಏನೂ ಪ್ರಾಬ್ಲಮ್ ಆಗಲ್ಲ ರೀ ಸರ್. ಏನಾದ್ರೂ ನಾವೆಲ್ಲ ಕಷ್ಟಪಟ್ಟು ₹1 ಕೂಡಿಟ್ಟು ನಾವು ಏನೋ ಬಂಗಾರ ಅಥವಾ ಬೆಳ್ಳಿ ಮಾಡ್ಕೊಂಡಿರ್ತೀವಿ ಸರ್. ನಾವೆಲ್ಲರೂ ಫಂಕ್ಷನಿಗೆ ಹೋದ್ವಿ ಅಂದ್ರೆ ನಮ್ಮ ಚಿಂತೆಲ್ಲ ಈ ಕಡೆನೇ ಮನೆ ಕಡೆನೇ ಆಗ್ಬಿಡ್ತೈತ್ರಿ ಸರ್. ಈಗ ಆ ಪ್ರಾಬ್ಲಮ್ ಏನೂ ಬರಲ್ರಿ ಸರ್. ಕರೆ ಮಾಡಿದ ತಕ್ಷಣ ಒಂದು 10 ನಿಮಿಷಕ್ಕೆ ಸಿಬ್ಬಂದಿ ಬಂದರು ಸರ್. ಸಿಬ್ಬಂದಿ ಬಂದು ಇದ್ರ ಬಗ್ಗೆ ಎಲ್ಲ ವಿವರಿಸಿದ್ರು ಸರ್. ವಿವರಿಸಿಂದ ನಾವು ಪ್ರತಿ ಸಲ ಊರಿಗೆ ಹೋಗೋ ಮುಂದೆ ನಮಗೆ ಹೆದರಿಕೆಯಿಂದ ಹೋಗಕ್ಕೆ ಹಿಂದೆ ಮುಂದೆ ಮಾಡ್ತಿದ್ವಿ ಸರ್. ಅದಕ್ಕೆ ಮತ್ತೆ ಇದು ಬಂದು ಕ್ಯಾಮ್ರಾ ಫಿಕ್ಸ್ ಮಾಡಿರೋದು ಇದೆಲ್ಲ ಹೇಳಿ ಈಗ ನಾವು ನಮ್ಮ ಫಂಕ್ಷನ್ಗೆ ಆರಾಮ ಹೋಗಿ ನಿರ್ಭೀತಿಯಾಗಿ ಹೋಗಿ ಬರೋಂಗ ಆಗ್ತದೆ. ಒಟ್ನಲ್ಲಿ ಕಳ್ಳರ ಕಳ್ಳಾಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಪೊಲೀಸರು ಮಾಸ್ಟರ್ ಪ್ಲಾನ್ ಮಾಡಿದ್ದು, ರಾಜ್ಯದಾದ್ಯಂತ ಈ ಯೋಜನೆ ಜಾರಿಗೆ ತಂದ್ರೆ ಒಳ್ಳೆಯದ್ದು. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಗದಗ. ಕರಾವಳಿಯ ಕಂಬಳ ಬಗ್ಗೆ ಹೈಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ರಾಜ್ಯದ ಯಾವ ಮೂಲೆಯಲ್ಲಾದರೂ ಕಂಬಳ ನಡೆಸಬಹುದು ಅಂತ ನ್ಯಾಯಾಲಯ ಹೇಳಿದೆ. ಈ ಮೂಲಕ ಕಂಬಳಕ್ಕಿದ್ದ ಪರಿಧಿ ಭೇದಕ್ಕೆ ಬ್ರೇಕ್ ಹಾಕಿದೆ. ಇದರಿಂದ ಕಂಬಳ ಪ್ರಿಯರು ಸಂತೋಷಗೊಂಡಿದ್ದಾರೆ. ರಾಜ್ಯವ್ಯಾಪಿ ಕಂಬಳಕ್ಕೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್. ಯಾವ ಮೂಲೆಯಲ್ಲಾದರೂ ಕಂಬಳ ನಡೆಸಲು ಆದೇಶ. ಕಂಬಳ 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 ಕರಾವಳಿಗರ ನೆಚ್ಚಿನ ಕ್ರೀಡೆ. ಕೇವಲ ಕ್ರೀಡೆಯಷ್ಟೇ ಅಲ್ಲದೆ ಕರಾವಳಿಯ ಮಣ್ಣಿನ ಆಚರಣೆ. ಈ ಆಚರಣೆಯಲ್ಲಿ ನಂಬಿಕೆ ಇದೆ, ದೈವಿಕ ನೆಲೆಯಿದೆ. ವರ್ಷದ ಆಯಾ ಋತುವಿನಲ್ಲಿ ಕಂಬಳವನ್ನ ಅವಳಿ ಜಿಲ್ಲೆಯಲ್ಲಿ ಆಚರಿಸಲಾಗುತ್ತೆ. ಬೇರೆ ಜಿಲ್ಲೆಗಳಲ್ಲಿ ಕಂಬಳ ನಡೆಯಬಾರದು ಅಂತ ಪೇಟಾದವರು ಕೋರ್ಟ್ ಮೊರೆ ಹೋಗಿದ್ರು. ಇದರಿಂದ ಮೈಸೂರು ಹಾಗೂ ಶಿವಮೊಗ್ಗದಲ್ಲಿ ಕಂಬಳ ನಡೆಸಲು ಅಡ್ಡಿಯಾಗಿತ್ತು. ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಕಂಬಳವನ್ನ ರಾಜ್ಯದ ಯಾವ ಮೂಲೆಯಲ್ಲೂ ಮಾಡಬಹುದು ಅಂತ ಆದೇಶ ನೀಡಿದೆ. ಇದು ಕಂಬಳ ಪ್ರೇಮಿಗಳಲ್ಲಿ ಹರ್ಷ ತಂದಿದೆ. ಈಗಾಗಲೇ ಕಂಬಳ
ಈ ಭಾಗದಲ್ಲಿ ಅತ್ಯಂತ ಜನಪ್ರಿಯವಾಗಿ ಬಹಳ ಆಕರ್ಷಿತವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಬಳಕ್ಕೆ ಮನ್ನಣೆ ದೊರಕಿದೆ. ಈಗಾಗಲೇ ಕರ್ನಾಟಕ ಸರ್ಕಾರ ಈ ಕ್ರೀಡೆಯನ್ನು ರಾಜ್ಯ ಕ್ರೀಡೆಯಾಗಿ ಮಾನ್ಯತೆ ನೀಡಿ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ನೀಡಿ ರಾಜ್ಯ ಕಂಬಳ ಅಸೋಸಿಯೇಷನನ್ನು ಸರ್ಕಾರ ಮಾನ್ಯ ಮಾಡಿದೆ. ಒಂದು ಬಹಳ ದೊಡ್ಡ ತೀರ್ಪು ನಮ್ಮ ಕಂಬಳ ಅಭಿಮಾನಿಗಳ ಪರವಾಗಿದೆ. ಇದು ನಮಗೆ ಬಹಳ ಸಂತೋಷ ಆಗಿದೆ. ಒಟ್ನಲ್ಲಿ ರಾಜ್ಯದೆಲ್ಲೆಡೆ ಕಂಬಳ ಆಯೋಜನೆ ಮಾಡಲು ಅವಕಾಶ ಸಿಕ್ಕಿರೋದು ಕಂಬಳ ಪ್ರಿಯರಿಗೆ ಸಂತಸ ತಂದಿದೆ. ಗಣೇಶ್ ಸಾಯಿಬ್ರಕಟ್ಟೆ, ನ್ಯೂಸ್ 18 ಉಡುಪಿ.